ಸಿದ್ದು ಸಂಪುಟದಲ್ಲಿದ್ದಂಥ ಮತ್ತೆ ಕೆಲವರನ್ನ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಒಂದು ಹಂತದ ಸಂಪುಟ ರಚನೆ ಮಾತ್ರ ಆಗಿರೋದು, ಎರಡನೇ ಹಂತದ ವಿಸ್ತರಣೆಯಾಗಬೇಕು, ಅದು ಪರಿಷತ್ ಚುನಾವಣೆಯ ನಂತರದಲ್ಲಿ ಎನ್ನುವಂಥ ಮಾತಿದೆ. ಇನ್ನೇನು 2-3 ದಿನ ಆದ್ರೆ ಚುನಾವಣೆ ಮುಗಿದು ಹೋಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಮತ್ತಷ್ಟು ಚುರುಕನ್ನ ಪಡ್ಕೊಳ್ಳುತ್ತೆ. ಎರಡನೇ ಹಂತದ ವಿಸ್ತರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ ಇನ್ನು ಹಲವು ಪ್ರಮುಖ ನಾಯಕರು ಏನಿದ್ದಾರೆ, ಸಚಿವರು, ಮಾಜಿ ಸಚಿವರು, ಅವರನ್ನ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೂ ಸೇರ್ಪಡೆ ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆಯಂತೆ. ಮಧು ಬಂಗಾರಪ್ಪ ಸೇರಿ 3-4 ಮಂದಿಯನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆಧಾರ ಏನು? ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸಂಪುಟಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಮಧು ಬಂಗಾರಪ್ಪಗೆ ಸಚಿವ ಸ್ಥಾನವನ್ನ ನೀಡೋಕೆ ರಾಜ್ಯ ನಾಯಕರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಮಧು ಬಂಗಾರಪ್ಪ ಸೇರ್ಪಡೆ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಮತ್ತೆ ಸಚಿವ ಸಂಪುಟವನ್ನ ಸೇರ್ಪಡೆಯಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ. ನೋಡೋಣ. ಸಿದ್ದರಾಮಯ್ಯವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಹಲವು ಬದಲಾವಣೆಗಳನ್ನು ತಂದಿದ್ದಂತಹ ಮಧು ಬಂಗಾರಪ್ಪ ಅವರು ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆಯುತ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಎರಡನೇ ಹಂತದಲ್ಲಿ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಹಾಗಾದರೆ ನಮ್ಮ ಜೊತೆಗೆ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ನೀವು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದರೆ, ಒಂದಷ್ಟು ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ಆಯಿತು. ಸೊ ಒಂದು ಹಂತಕ್ಕೆ ಶಿಕ್ಷಣ ಇಲಾಖೆಯನ್ನು ಗೊಂದಲಗಳಿಂದ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ರಿ. ಈಗ ಮೊದಲ ಹಂತದಲ್ಲಿ ನಿಮ್ದಾಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು ಸಹಜವಾಗಿ. ಸೊ ಯಾಕೆ ಎರಡನೇ ಹಂತದಲ್ಲಿ ನಿಮ್ಮ ಸೇರ್ಪಡೆ ಅನ್ನುವಂಥ ಚರ್ಚೆ ಆಗ್ತಿದೆ? ಇಲ್ಲ, ಮೊದಲನೇ ಹಂತ ಎರಡನೇ ಹಂತ ಅಂತೇಳಿ ಬರೋದಿಲ್ಲ. ಇದೆಲ್ಲ ಕೆಲವು ಆಲೋಚನೆ ಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿರ್ತಾರೆ. ಮೊದಲನೇ ಹಂತದಲ್ಲಿ ತುಂಬ ಜನರು ನನಗಿಂತ ಸೀನಿಯರ್ ಇರೋರು, ಅವ್ರಿಗೂ ಕೂಡ ಕೊಟ್ಟಿಲ್ಲ. ಅದನ್ನು ನಾನು ಯಾಕೆ ಕೊಟ್ಟಿಲ್ಲ ಏನು ಅಂತ ಕೇಳಬಾರ್ದು. ಅವ್ರು ಏನೋ ಒಂದು ಸ್ಟ್ರಾಟಜಿ ಇಟ್ಕೊಂಡಿರ್ತಾರೆ, ಇದ್ರ ಮೇಲೆ ಮಾಡ್ತಾರೆ. ಸೆಕೆಂಡಲ್ಲೂ ನಮಗೆ ಕೊಡ್ತಾರೋ ಇಲ್ಲೋ ಅನ್ನೋದು ಹೈಕಮಾಂಡೇ, ಭರವಸೆ ಇಟ್ಕೊಳ್ತೀವಿ ಅಷ್ಟೇ ನಾವು. ಅಲ್ಲ, ಒಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಒಂದಷ್ಟು ಪ್ರಯತ್ನಗಳು ನಡೆಸ್ತಾ ಇದ್ದಾರೆ. ಸಂಗಮೇಶ್ವರ್ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ನನಗೂ ಒಂದು ಅವಕಾಶ ಕೊಡಿ ಅಂತಿದ್ದಾರೆ. ಸೊ ಈ ರೀತಿ ಕೂಡ ಒಂದಷ್ಟು ಪೈಪೋಟಿಗಳು ಇದಾವಲ್ಲ ಜಿಲ್ಲೆಯಲ್ಲಿ. ಪೈಪೋಟಿ ಅಂತ ಹೇಳಿ ನೋಡಿ, ಯಾವಾಗಲೂ ಅಷ್ಟೇ ನಾನು ಬೇರೆಯವ್ರ ಬಗ್ಗೆ, ಯಾಕೆಂದರೆ ದಿ ಆಲ್ ಆರ್ ನಮ್ಮೆಲ್ಲ ಕೊಲೀಗ್ಸ್ ಅವರು. ನಾನು ಏನೇ ಮಾತಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗತ್ತೆ. ಅದು ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ ಅಂದಾಗ ಇಲ್ಲಿ ಗೊಂದಲ ಇರ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡಿಗೆ ಅವರು ಮನವಿ ಮಾಡ್ತಾರೆ, ಹೈಕಮಾಂಡಿಗೆ ಎಲ್ಲರೂ ಮನವಿ ಮಾಡ್ತಾರೆ. ಹೈಕಮಾಂಡ್ ಅವರು ಹೇಳಿದ ಮೇಲೆ ಅದಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ. ಯಾವಾಗಲೂ ಕೂಡ ಇಲ್ಲಿ ಈ ಫಿಕ್ಷನ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ನನ್ನ ಕಡೆಯಿಂದ ನೀವು ಅಪೇಕ್ಷೆ ಪಡೋಕ್ಕೆ ಹೋಗ್ಬೇಡಿ, ಅದು ಕೊಡೋದು ಇಲ್ಲ ನಾನು. ಬಟ್ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ, ಯಾಕೆಂದರೆ ಅವರು ಕೂಡ ಅವ್ರವ್ರದ್ದು ಆಗಿರ್ತಕ್ಕಂಥ ಒಂದು ಹಕ್ಕು ಮೇಲೆ ಕೇಳ್ತಾರೆ. ಅದು ಅವ್ರಿಗೆ ಹಕ್ಕಿರ್ತದೆ. ಅದನ್ನು ನೀವು ಬೇರೆ ರೀತಿಗೆ ತೊಗೊಂಡು ಹೋಗ್ತಕ್ಕಂಥದ್ದು ಬರೋದಿಲ್ಲ. ಸೊ ಐ ಥಿಂಕ್ ನಾವೆಲ್ಲರೂ ಕೂಡ, ಯಾರೇ ಆಗಲಿ, ಇಡೀ ರಾಜ್ಯದಲ್ಲಿ ಪಾಪ ಸುಮಾರಷ್ಟು ಜನರು ಕಾಯ್ತಾ ಇದ್ದಾರೆ, ಎಲ್ಲರಿಗೂ ಸೇರಿ. ಸೊ ಮುಂದೆ ನಡೆಸ್ತಕ್ಕಂಥ ರೀತಿ ಮೇಲೆ ಒಂದು ಜವಾಬ್ದಾರಿಯುತವಾಗಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡಿಗೆ ಯಾವಾಗಲೂ ಕೂಡ ನಾವು ಬದ್ಧರು ಆಗಿರಬೇಕು. ಅದನ್ನೇ ಅವರು ಎಲ್ಲರೂ ಹೇಳ್ತಾ ಇರೋದು, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿ. ಮಧು ಬಂಗಾರಪ್ಪ ಅವರು ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳೇ ಈಗ ಅವ್ರನ್ನ ಪರಿಗಣನೆಗೆ ಅದು ಮಾನದಂಡ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಅದು ಎಲ್ಲರಿಗೂ ಅಷ್ಟೇ, ಬರೀ ಅವ್ರಿಗಂತ ಹೇಳಲ್ಲ, ಅದು ಎಲ್ಲರಿಗೂ ಮಾನದಂಡ ಇದ್ದೇ ಇರ್ತದೆ. ಯಾಕೆಂದರೆ ಹೈಕಮಾಂಡ್ ಅವ್ರು ನೋಡ್ತಾರೆ. ಹೈಕಮಾಂಡ್ ಅವ್ರು ಕೊಟ್ಟ ಮೇಲೆ ಕೆಲಸನ ಚೆನ್ನಾಗಿ ಮಾಡಿದೆಯೋ ಇಲ್ಲ ಅಂತೇಳಿ, ಚೆನ್ನಾಗಿ ಮಾಡಿಲ್ಲ ಅಂದರೆ ಕಿತ್ತು ಬಿಸಾಕಬೇಕಾಗತ್ತೆ. ಚೆನ್ನಾಗಿ ಮಾಡಿದರೆ ಅವ್ರ ತೀರ್ಮಾನನ ಯಾವ ರೀತಿ ತೊಗೊಳ್ಬೇಕು, ಯಾಕೆಂದರೆ ಕಂಪಲ್ಷನ್ ಇರುತ್ತೆ ಅವ್ರಿಗೂ, ಅದನ್ನೆಲ್ಲ ನೋಡಿ ತೊಗೊಳ್ತಾರೆ ಅಂಥೇಳಿ ಆ ವಿಶ್ವಾಸ ಇದೆ. ಇನ್ನು ಉಳ್ಕಿದ್ದು ಹೈಕಮಾಂಡಿಗೆ ಬಿಟ್ಟು ಬಿಡ್ತೀವಿ. ಯಾಕೆಂದರೆ ನಾನು ಫಸ್ಟಿಂದನೂ ಕೂಡ, ನೀವು ಲೀಡರ್ಶಿಪ್ ಚೇಂಜ್ ಇರಲಿ ಏನೇ ಇರಲಿ, ನಾವು ಒಂದೇನಂದರೆ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನೇ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನೇ ಹೇಳ್ತಾಯಿದ್ರು, ಸಿದ್ದರಾಮಯ್ಯ ಸಾಹೇಬರು ಅದನ್ನೇ ಹೇಳ್ತಾಯಿದ್ರು, ನಾವು ಅದನ್ನೇ ಕುತ್ಕೊಂಡು ಹೇಳ್ತಾಯಿದ್ದೆ. ಕಾಂಟ್ರವರ್ಸಿಗೆ ನಾವು ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ಯಾವುದೇ ಥರದ ಸ್ಟೇಟ್ಮೆಂಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೈಕಮಾಂಡಿಗೆ ನಾವು ಬದ್ಧವಾಗಿದೆ. ಸೊ ಇದಿಷ್ಟು ಕೂಡ ಮಧು ಬಂಗಾರಪ್ಪ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.